ಸ್ವಂತ ಸೂರು ಇಲ್ಲದ ಬಡ ಕಾರ್ಮಿಕರಿಗೆ ಮನೆಯ ಸಾಮಗ್ರಿಗಳನ್ನು ಒದಗಿಸುವುದಾಗಿ ಸಮಾಜ ಸೇವಕ ಸಿಎಂ ಬೈರೇಗೌಡ ಭರವಸೆ ನೀಡಿದರು. ರಾಜ್ಯದಲ್ಲಿ ಕಾರ್ಮಿಕರ ಮೇಲೆ ನಡೆಯುತ್ತಿರತಕ್ಕಂಥ ದೌರ್ಜನ್ಯ, ಅನ್ಯಾಯ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆಗಳು ಸಾಕಷ್ಟಿವೆ. ಅದರ ವಿರುದ್ಧ ಈಗ ಪ್ರಬಲ ಧ್ವನಿಯಾಗಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಕಮಿಟಿ ಸದಾ ಬೆನ್ನೆಲುಬಾಗಿ ನಿಲ್ಲುತ್ತದೆ ಎಂದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿಎಂ ಬೈರೇಗೌಡರು ತಿಳಿಸಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಕಮಿಟಿ ಮತ್ತು ಕಾರ್ಮಿಕ ಇಲಾಖಾ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಗಂಭೀರ ವಿಚಾರಗಳು ಚರ್ಚೆಯಾದವು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಶಿಡ್ಲಘಟ್ಟ ತಾಲೂಕಿನ ಚೀಮನಹಳ್ಳಿ ಗ್ರಾಮದ ಸಮಾಜ ಸೇವಕರಾಗಿರ್ತಕ್ಕಂಥ ಸಿಎಂ ಬೈರೇಗೌಡರು ಕಾರ್ಮಿಕರ ಭವನಗಳ ಬಗ್ಗೆ ಸರ್ಕಾರ ಮತ್ತು ಅಧಿಕಾರಿಗಳ ಗಮನ ಸೆಳೆದರು. ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿರುವ ಬೈರೇಗೌಡರು ಸಾಮಾಜಿಕ ಚಿಂತಕರಾಗಿ ಬಡವರ ಮತ್ತು ಕಾರ್ಮಿಕರ ಕಷ್ಟಗಳಿಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದೇ ವೇಳೆಯಲ್ಲಿ ಸಿಎಂ ಬೈರೇಗೌಡರು ಮಾತನಾಡಿ, ಸ್ವಂತ ಸೂರು ಇಲ್ಲದ ಸುಮಾರು ಬಡವರಿಗೆ, ಕಾರ್ಮಿಕರಿಗೆ ಮನೆಗಳನ್ನು ಕಟ್ಟಿಕೊಡತಕ್ಕಂಥ ರೀತಿಯಲ್ಲಿ ವಿವಿಧ ಸಾಮಗ್ರಿಗಳನ್ನು ನೀಡುತ್ತೇನೆಂದು ಈ ಸಂದರ್ಭದಲ್ಲಿ ಭರವಸೆ ನೀಡಿದರು. ಅದೇ ರೀತಿಯಾಗಿ ಸಂಬಂಧಪಟ್ಟಿರತಕ್ಕಂಥ ದಾಖಲೆಗಳನ್ನು ನೀಡಬೇಕೆಂದು ತಿಳಿಸಿದರು. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಬಗ್ಗೆ ತಿಳಿಸುವುದಾದರೆ, ಕೆಇಬಿ ಕಚೇರಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರತಕ್ಕಂಥ ಒಬ್ಬ ಕಾರ್ಮಿಕರು ಅವಘಡದಿಂದ ಕಂಬದಿಂದ ಕೆಳಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲೂ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ. ಅಧಿಕಾರಿಗಳ ಬಳಿ ಹೋದರೆ ನಿಮಗೂ ಇದಕ್ಕೂ ಸಂಬಂಧವಿಲ್ಲ, ಅವರು ಗುತ್ತಿಗೆದಾರರ ಅಡಿಯಲ್ಲಿದ್ದಾರೆ ಎಂದು ನುಣುಚಿಕೊಳ್ಳುತ್ತಿದ್ದಾರೆ. ಗುತ್ತಿಗೆ ಕಾರ್ಮಿಕರ ಜೀವಕ್ಕೆ ಬೆಲೆ ಇಲ್ಲವಾ ಎಂಬತಕ್ಕಂಥ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಪ್ರಶ್ನಿಸುತ್ತೇನೆಂದರು. ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದರು. ಸರ್ಕಾರ ಯೋಜನೆಗಳು ಮತ್ತು ಕಾರ್ಮಿಕರ ಹಕ್ಕುಗಳು ರಕ್ಷಣೆಯಲ್ಲಿ ಅಧಿಕಾರಿಗಳು ತೋರ್ತಾ ಇರತಕ್ಕಂಥ ನಿರ್ಲಕ್ಷ್ಯವು ಈ ಒಂದು ಅಮಾನವೀಯಕ್ಕೆ ಕಾರಣವಾಗಿದೆ. ಕೂಡಲೇ ಇಂತಹ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾರ್ಮಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಯುತ ಚಿಕಿತ್ಸೆ ಮತ್ತು ಪರಿಹಾರವನ್ನು ಒದಗಿಸಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸುತ್ತೇನೆ ಎಂದರು. ನಂತರ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸಹ ಮಾತನಾಡಿ, ನುರಿತ ಶಿಸ್ತುಬದ್ಧವಾಗಿರ್ತಕ್ಕಂಥ ಮತ್ತು ಸಮಯ ಪ್ರಜ್ಞೆಯ ಕೆಲಸಗಾರರು ನಮ್ಮೆಲ್ಲರ ಪಾಲಿಗೆ ಒಂದು ದೊಡ್ಡ ನಿಧಿ ಇದ್ದಂತೆ. ತಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ದೇಶ ಅಭಿವೃದ್ಧಿಯಾಗ್ತದೆ. ಹಾಗಾಗಿ ತಾವು ಹೆಮ್ಮೆಯಿಂದ ಕೆಲಸವನ್ನು ಮಾಡಿ ಎಂದು ಉದ್ಯಮಿಸಿದರು. ಸರ್ಕಾರವು ಸಾಕಷ್ಟು ಸೌಲಭ್ಯಗಳನ್ನು ತಮಗೆ ನೀಡುತ್ತಿದೆ, ಅವುಗಳನ್ನು ಸದುಪಯೋಗ ಪಡೆದುಕೊಳ್ಳಿ ಮತ್ತು ತಮ್ಮ ಮಕ್ಕಳನ್ನು ವಿದ್ಯಾವಂತರಾಗಿ ಮಾಡಿ ಎಂದು ವಿವರಿಸಿದರು. ಇದೇ ವೇಳೆಯಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂಥ ಶವಣ ಅಜ್ಮಿ, ಕಾರ್ಮಿಕ ನಿರೀಕ್ಷಕಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ, ಹಿಒ ಆನಂದ್, ಪೌರಾಯುಕ್ತ ಚಲಪತಿ, ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷ ದೇವರಾಜ್, ರಾಮಕೃಷ್ಣಪ್ಪ, ವೆಂಕಟೇಶ್, ಮುನೇಂದ್ರ ಬಾಬು, ಶಿವಾರೆಡ್ಡಿ, ಹಾಂಜಪ್ಪ, ಈಶ್ವರರೆಡ್ಡಿ, ಜ್ಯೋತಿ, ಸವಿತಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ದಿನಗಳಲ್ಲಿ ಕಾರ್ಮಿಕರ ಮೇಲೆ ಆಗ್ತಾ ಇರತಕ್ಕಂತ ಕೆಲವು ದೌರ್ಜನ್ಯಗಳು, ಕೆಲವು ಅನ್ಯಾಯಗಳನ್ನ ಎತ್ತಿ ಹಿಡಿಯೋದಕ್ಕೆ ಅಂತ ಒಂದು ಸರ್ಕಾರ ಅದನ್ನ ಇಲಾಖೆ ಅಂತ ರಚನೆ ಮಾಡಿರ್ತಾರೆ. ನೋಡಿ, ಇತ್ತೀಚೆಗಷ್ಟೇ ಒಬ್ಬ ಕಾರ್ಮಿಕ ಅನ್ನೋದು 2-3 ದಿವಸ ಆಗಿರಬಹುದು, ಒಂದು ವಾರ ಆಗಿರಬಹುದು ಅನ್ಸುತ್ತೆ, ಒಂದು ಕೆಇಬಿ ಏನು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಗುತ್ತಿಗೆ ಒಂದು ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂತ ಒಬ್ಬ ಕಾರ್ಮಿಕ ಕಂಬದಿಂದ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದ ಆದ್ಮೇಲೆ ಆ ವ್ಯಕ್ತಿಯನ್ನ ಕಾರ್ಮಿಕ ಅಂತ ನೋಡದೆ ಎತ್ಕೊಂಡಲ್ಲಿ ಯಾವುದೋ ಒಂದು ಬೇಕಾಬಿಟ್ಟಿ ಆಸ್ಪತ್ರೆ ತಗೊಂಡೋಗಿ ಹಾಕ್ತಾರೆ. ಹಾಕಿದಾಗ ಅಲ್ಲಿ ಸೂಕ್ತವಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ. ಆ ವ್ಯಕ್ತಿ ಅಲ್ಲಿ ಓಡಾಟ ನರಳಾಟ ನೋಡಿದ್ರೆ ಪ್ರತಿಯೊಬ್ಬರಿಗೂ ಸಹ ಕಣ್ಣಲ್ಲಿ ನೀರು ಬರಂತ ವಿಚಾರ. ಅದು ನಮ್ಮ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಅದು. ಆಗ ನಮ್ಗೊಂದು ದೂರವಾಣಿ ಕರೆ ಬರುತ್ತೆ. ಬಂದಾಗ, ಸರ್ ಈ ತರ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನಮ್ಗೆ ಸೂಕ್ತವಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ, ಯಾರು ಸಹ ಅಧಿಕಾರಿಗಳು ನಮ್ಮನ್ನ ಗಮನ ಹರಿಸ್ತಾ ಇಲ್ಲ ಅಂತ. ಕೂಡಲೇ ನಾವು ಅಲ್ಲಿಗೆ ಭೇಟಿ ಕೊಡ್ತೀವಿ. ಭೇಟಿ ಕೊಟ್ಟಾಗ ಆ ಕಾರ್ಮಿಕನ ವ್ಯಕ್ತಿ ಸ್ಥಿತಿ ನೋಡ್ತೀವಿ. ನೋಡಿದಾಗ ತುಂಬಾ ಕಠೋರವಾಗಿರ್ತದೆ. ಆಗ ಸಂಬಂಧಪಟ್ಟಂತ ಏನು ಕೆಇಬಿ ಅಧಿಕಾರಿಗಳಿಗೆ ಬಂದು ನಾವಲ್ಲಿ ಕೂಡಲೇ ಅವ್ರನ್ನ ಮಾತಾಡ್ತೀವಿ. ಅವ್ರು ಮಾತಾಡಿದಾಗ ಅವ್ರು ಹೇಳ್ತಾರೆ, ನಮಗೂ ಇದಕ್ಕೆ ಸಂಬಂಧ ಇಲ್ಲ,
ಗುತ್ತಿಗೆದಾರಿಕೆಯಾಗಿ ಅವರು ಕೆಲಸ ಮಾಡ್ತಕ್ಕಂಥದ್ದು. ಆ ಗುತ್ತಿಗೆ ಅಂತ ವ್ಯಕ್ತಿಗಳು ಇದನ್ನ ನೋಡ್ಬೇಕಾಗಿರ್ತದೆ ಅಂತ ಹೇಳ್ತಾರೆ. ಆದ್ರೆ ಆ ಕಾರ್ಮಿಕ ಕೆಲಸ ಮಾಡ್ತದ್ದು ಯಾವ ಇದರಲ್ಲಿ, ಆ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾರಂದ್ರೆ ಯಾವುದು ಕೆಇಬಿಗೆ ಬರ್ತಕ್ಕಂಥ ಅಧಿಕಾರಿಗಳಿಗೆ ನಾನು ಹೇಳ್ತೀನಿ ನೋಡಿ, ನಿಮ್ಮ ಅಧಿಕಾರಿತ್ವನ ಬಿಡಿ, ಮಾನವೀಯತೆಯಿಂದ ಈಗೇನು ಕಾರ್ಮಿಕನಿಗೆ ಅನ್ಯಾಯ ಆಗಿದೆಯೋ ಅದನ್ನ ಸೂಕ್ತವಾಗಿ ನೀವು ಚಿಕಿತ್ಸೆ ಕೊಡುವಂತ ಕೆಲಸ ಮಾಡಿ ಅಂದಾಗ ಅವ್ರು ಹೇಳ್ತಾರೆ ಇಲ್ಲ, ಅದೇ ಪದೇ ಪದೇ ಅದೇ ಹೇಳ್ತಾ ಇರ್ತಾರೆ. ಆಗ ಲಾಸ್ಟ್ ಅಧಿಕಾರಿಗೆ ನಾನು ಹೇಳ್ತೀನಿ ನೋಡಿ ಸ್ವಾಮಿ, ಒಬ್ಬ ಕಾರ್ಮಿಕನ ದುಡಿಮೆಯಿಂದನೇ ನೀವು ಇಲ್ಲಿ ಸೀಟ್ ಹಾಕೊಂಡು ಕೂತ್ಕೊಂಡಿರ್ತದ್ದು. ಹೇಳಿ, ಕಾರ್ಮಿಕ ದುಡಿತಾ ಇದ್ದಾನೆ, ಆ ದುಡಿಮೆಯಿಂದನೇ ನಿಮ್ಗೆ ಇಲ್ಲಿ ಈ ಸೀಟ್ ಕೂತಿರ್ತಕ್ಕಂಥ ಒಂದು ಪದವಿ, ಅದಕ್ಕೆ ನೀವು ಒಬ್ಬ ಅಧಿಕಾರಿ. ಆ ಕಾರ್ಮಿಕನಿಗೆ ಸೂಕ್ತವಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ಮೇಲೆ ಅಧಿಕಾರಿಗಳು ನೀವೇನ್ಕಿದ್ರೆ ಇಲ್ಲಿ ಅಂತೂ ಒಂದು ಇದ್ರ ವಿಚಾರವಾಗಿ ನಾವು ದೊಡ್ಡದಾಗಿ ಧ್ವನಿ ಎತ್ತಬೇಕಾಗುತ್ತೆ ಅಂತ ಕೇಳಿ ವಾರ್ನ್ ಮಾಡಿದ ಕೂಡಲೇ ಸಂಬಂಧಪಟ್ಟಂತವ್ರು ಇಮಿಡಿಯೇಟ್ಲಿ ಬಂದು ಏನು ಜಿಲ್ಲಾ ಆಸ್ಪತ್ರೆ ಯಾವ ವ್ಯಕ್ತಿ ಇದ್ರು, ಜಿಲ್ಲಾ ಆಸ್ಪತ್ರೆ ಸ್ಟೇಟ್ಮೆಂಟ್ ಏನ್ ಬಂದಿದೆ ಅಂದ್ರೆ ಇಲ್ಲ ರೆಸ್ಟ್ ತಗೊಂಡ್ರೆ ಸಾಕು ಅಂತ ಜಿಲ್ಲಾ ಆಸ್ಪತ್ರೆ ಸ್ಟೇಟ್ಮೆಂಟ್ ಬಂದಿದೆ. ಆ ವ್ಯಕ್ತಿ ನಾನು ನಿನ್ನೆ 2:30 ಸಮಯದಲ್ಲಿ ಬಾಪಿಸ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಅಲ್ಲ ಶಿಫ್ಟ್ ಮಾಡಿದಾಗ ಎಲ್ಲ ಪರಿಶೀಲನೆ ಮಾಡಿದಾಗ ಆ ವ್ಯಕ್ತಿಗೆ ಬೆನ್ನು ಮೂಳೆ ಈಗಾಗಲೇ ಕಟ್ ಆಗಿದೆ ಅಂತ ಕೇಳಿ ಬಂದಿದೆ. ಬೆನ್ನು ಮೂಳೆ ಕಟ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇಷ್ಟು ಸರ್ಕಾರ ಇದೆ, ಇಷ್ಟು ಅಧಿಕಾರಿಗಳಿದ್ದಾರೆ, ಕನಿಷ್ಠ ಪಕ್ಷ ಎಲ್ಲೋ ಒಂದು ಕಡೆ ಕಾರ್ಮಿಕರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತಂದ ಮೇಲೆ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಅಷ್ಟಾದ್ಯಂತ 10,000 ಮನೆ ಉಚಿತವಾಗಿ ಏನು ಮೀಟರ್ ಕೊಡುವಂತ ಕೆಲಸ ನಾವು ಮಾಡಿದ್ವಿ. ಈಗಾಗಲೇ ಚಿಂತಾಮಣಿ ತಾಲೂಕಿಂದ ಸುಮಾರು 1,000 ಚಿಲ್ಡ್ರೆನ ಅರ್ಜಿಗೆ ಬಂದಿದ್ದಾವೆ. ಅಲ್ಪ 1,000 ಚಿಲ್ಡ್ರೆ ಬಂದಿದೆ. ಇವತ್ತಿನ ದಿನದಲ್ಲಿ ಒಂದು 20 ಮನೆಗೆ ನಾವು ಮೀಟರ್ ಬಿಡುಗಡೆ ಮಾಡ್ಬೇಕು ಅನ್ಕೊಂಡ್ವಿ. ಕಾರಣಾಂತರದಿಂದ ಇವತ್ತು ಏನು ಮನೆಯದು ಸ್ವಲ್ಪ ಇದು ಮಳೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ವೆಹಿಕಲ್ ಬರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಆಗ್ಲಿಲ್ಲ. ಏನು ಈಗಾಗಲೇ ಏನು ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ 600 ಮನೆ ಈಗಾಗಲೇ ರೆಡಿ ಆಗಿದಾವೆ. ಏನು 900 ಅಥವಾ 1000 ಇಟ್ಕೆ ಆಲೂ ಬ್ರಿಕ್ಸ್ ಸಿಮೆಂಟ್ ಇಟ್ಕೆ ಕೊಡ್ತಾ ಇದೀವಿ. 25 ಮೂಟೆ ಸಿಮೆಂಟ್ ಕೊಡ್ತಾ ಇದೀವಿ. ಆಮೇಲೆ ಒಂದು ಕಿಟಕಿ ಕೊಡ್ತಾ ಇದೀವಿ ಕಬ್ಬಿಣದ, ಒಂದು ಡೋರ್ ಕೊಡ್ತಾ ಇದೀವಿ, ಮೇಲೆ ಕಬ್ಬಿಣದ ಶೀಟ್ ಕೊಡ್ತಾ ಇದೀವಿ, 5 ಟನ್ ಎಂಸೆಂಟ್ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಟಾಯ್ಲೆಟ್ ಸಂಬಂಧಪಟ್ಟಂತದ್ದು ಎಲ್ಲ ಸಾಮಗ್ರಿ ಸಹ ನಾವು ಕೊಡ್ತಾ ಇದೀವಿ. ಹಂಗಾಗಿ ಏನಪ್ಪಾ ಇದು ಅಂತಂದ್ರೆ ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ನಾವು ಮಾಡಬೇಕು ಅಂತ ಈಗಾಗಲೇ ಹೊರಟಿದೀವಿ. ಗುಡಿಸಲು ಜಿಲ್ಲೆ ಏನು ಮುಕ್ತ ಮಾಡಬೇಕಂತ ಈಗಾಗಲೇ ಹೋಗಿ ಇದುವರೆಗೂ 600 ಮನೆ ಈಗಾಗಲೇ ರೆಡಿ ಆಗಿದ್ದಾವೆ. ಇನ್ನೇನು ಅತಿ ಶೀಘ್ರದಲ್ಲೇ ಇವತ್ತಕ್ಕೆ 8 ದಿವಸಕ್ಕೆ ಇದೇ ನಿಮ್ಮ ಚಿಂತಾಮಣಿಯಲ್ಲಿ ಚಾಲನೆ ಕೊಡ್ತಾ ಇದೀವಿ. ಸುಮಾರು 25ಕ್ಕೂ ಹೆಚ್ಚು ಮನೆಗಳಿಗೆ ಎಲ್ಲ ಮೀಟರ್ ಕೊಡ್ತಾ ಇದೀವಿ. ಪಾಯ ಹಾಕೊಂಡು ನೀವು ರೆಡಿ ಇಟ್ಕೊಂಡಿರ್ಬೇಕು. ಯಾರು ಪಾಯ ಹಾಕೊಂಡು ನೀವು ರೆಡಿ ಇಟ್ಕೊಂಡಿರ್ತೀರೋ ಅಂತದ್ದು ಬಂದು ಏನು ನಮ್ಮ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರ ಸಂಘದಿರ್ತಾರಲ್ವ, ಅವರು ಬಂದು ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಅಲ್ಲಿ ಪಾಯ GPS ಫೋಟೋ ಹೊಡ್ಕೊಂಡು ಆಫೀಸ್ ನೀವು ಬಂದು ಅವ್ರನ್ನ ಭೇಟಿ ಮಾಡಬೇಕಾಗುತ್ತೆ. ಮಾಡಿದಾಗ ಅವ್ರು GPS ಫೋಟೋ ಹೊಡ್ಕೊಂಡು ಬರ್ತಾರೆ. ಬಂದಾಗ ಅವರು ನಮಗೆ ಮಾಹಿತಿ ಕೊಡ್ತಾರೆ ಇಂಥವ್ರು ಕೊಡಬೇಕು ಅಂತ. ಆಗ ನಾವು ನಿಮಗೆ ನೇರವಾಗಿ ಮೀಟರ್ ಕೊಡುವಂತ ಕೆಲಸ ಮಾಡ್ತೀವಿ. ವಿವರವಾಗಿ ಈಗ ಮಾತಾಡಿದಂತ ಬೈರೇಗೌಡರಿಂದ ಹಿಡಿದು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ವಿಷಯ ತಿಳಿಸಿದ್ದಾರೆ. ನೋಡಿ, ಇವತ್ತು ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರದು ಅವರದೇ ಆದಂತ ನಿಯಮಗಳ ಅಡಿಯಲ್ಲಿ, ಕಾನೂನು ಅಡಿಯಲ್ಲಿ ಅವರ ಒಂದು ವ್ಯವಸ್ಥಿತವಾಗಿ ಅವರ ಕ್ಷೇಮಾಭಿವೃದ್ಧಿ ಮತ್ತು ಇತರೆ ಸೌಲಭ್ಯ ಇವೆಲ್ಲದರ ಬಗ್ಗೆ ಸರ್ಕಾರ ಕಾರ್ಯಕ್ರಮಗಳನ್ನ ರೂಪಿಸುತ್ತೆ. ಆದ್ರೆ ಇಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಅಸಂಘಟಿತ ಕಾರ್ಮಿಕರು. ಏನು ಹಿಂದೆ ಕೇವಲ 26 ಅಸಂಘಟಿತ ಕಾರ್ಮಿಕರ ಒಂದು ಪಟ್ಟಿ ಇತ್ತು, ಈಗ ಅದು 91ರವರೆಗೂ ಬೆಳೆದಿದೆ. ನಾನು ಪಟ್ಟಿ ನೋಡ್ತಾ ಇದ್ದೆ. ಆ ಪಟ್ಟಿ ನೋಡುವಂತ ಸಂದರ್ಭದಲ್ಲಿ ಯಾವ ಒಂದು ಕಸಬು ಬಿಟ್ಟಿಲ್ಲ. ಪ್ರತಿಯೊಂದು ಕಸಬಲ್ಲಿ ಇರ್ತಕ್ಕಂಥವರು
ಇವತ್ತು ಈ ಒಂದು ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ಅದು 1, 2A, 3A, 3B ಇದಕ್ಕೆ ಸೇರಿರ್ತಕ್ಕಂಥ ಪಾರಂಪರಿಕ ವೃತ್ತಿಗಳಲ್ಲಿ ಇರ್ತಕ್ಕಂಥವರು ಎಲ್ಲರನ್ನೂ, ಆಮೇಲೆ ಹಿಂದುಳಿದ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಪಂಗಡದ ಕುಲಕಸ್ಬಿನಲ್ಲಿ ತೊಡಗಿರ್ತಕ್ಕಂಥವರು, ಈ ರೀತಿ ಎಲ್ಲರನ್ನೂ ಸೇರಿಸಿರ್ತಕ್ಕಂಥದ್ದು. ಇತ್ತೀಚೆಗೆ ಹೊಸದಾಗಿ ಏನು ಗಿಗ್ ಕಾರ್ಮಿಕರ ವಿಮಾ ಯೋಜನೆ, ಈಗ ತಮಗೆ ಗೊತ್ತಿದೆ, ಇವತ್ತು ದೊಡ್ಡ ಮಟ್ಟದಲ್ಲಿ ವಿದ್ಯಾವಂತ ಮತ್ತು ಭಾಗಶಃ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ಅಥವಾ ಏನು ವಿದ್ಯಾಭ್ಯಾಸ ಮಾಡಲೇ ಇರ್ತಕ್ಕಂಥವ್ರು ಈಗ ಬದುಕಕ್ಕೆ ಇವತ್ತು ಅವಕಾಶಗಳು ಏನು ಅಮೆಜಾನ್ ಕಂಪನಿ, ಫ್ಲಿಪ್ಕಾರ್ಟ್ ಕಂಪನಿ, ಏನೋ ಆಮೇಲೆ ಬ್ಲಿಂಕಿಟ್ ಅಂತ ಹೇಳಿ, ಝೆಪ್ಟೋ ಮತ್ತೆ ಬಿಗ್ ಬಾಸ್ಕೆಟ್, ಡೊಮಿನೋಸ್, ಈ ತರ ಏನೇನೋ ಇವತ್ತು ಬಹುರಾಷ್ಟ್ರೀಯ ಸಂಸ್ಥೆಗಳ ಒಂದು ವ್ಯವಸ್ಥೆಗಳು ಇವತ್ತು ಸ್ಥಾಪನೆ ಆಗಿದ್ದಾವೆ. ಅದರಡಿಯಲ್ಲಿ ನಮ್ಮ ಮನೆಗೆ ವಸ್ತುಗಳನ್ನ ತಲುಪಿಸುವಂತದ್ದು ಆನ್ಲೈನ್ ಮಾರ್ಕೆಟಿಂಗ್ ಅಂತ ಹೇಳಿ ಹೇಳ್ತೇವೆ, ಇ-ಕಾಮರ್ಸ್ ಅಂತ ಅದನ್ನ ಇಂಗ್ಲಿಷ್ ನಲ್ಲಿ ನಾವು ಇ-ಕಾಮರ್ಸ್ ಅಂತಕ್ಕಂಥ ಪದವನ್ನ ಬಳಸ್ತೇವೆ. ಈ ಕಾಮರ್ಸ್ ನ ಒಂದು ಅಡಿಯಲ್ಲಿ ಈಗ ಗಿಗ್ ವರ್ಕರ್ಸ್ ಅಂತ ಅವರಿಗೆ ಮಾನ್ಯ ರಾಹುಲ್ ಗಾಂಧಿ ಅವರು ಬಹಳ ವಿಶೇಷವಾಗಿ ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರ ಸುರಕ್ಷತೆ ಮತ್ತು ಅವರ ಕ್ಷೇಮಾಭಿವೃದ್ಧಿಗೆ ಒಂದು ಇದನ್ನ ನಾವು ತಂದಿದ್ವಿ, ಒಂದು ತಿದ್ದುಪಡಿಯನ್ನು ತಂದು ಅದಕ್ಕೆ ಕಾನೂನಲ್ಲಿ ಅದಕ್ಕೆ ಅವಕಾಶವನ್ನ ಕೊಡುವಂತ ಕೆಲಸ ಕೂಡ ಆಗಿದೆ. ಈಗ ಅವ್ರಿಗೂ ಕೂಡ ವಿಮೆ ವ್ಯವಸ್ಥೆ, ಮರಣ ಹೊಂದಿದ್ರೆ ಇಷ್ಟು ಅವರಿಗೆ ಪರಿಹಾರ ಕೊಡುವಂತದ್ದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಏನು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ರೂಪಿಸಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ಸ್ನೇಹಿತ, ನನ್ನ ಆತ್ಮೀಯ ಗೆಳೆಯ ಸಂತೋಷ್ ಲಾಡ್ ಅವರು, ಈಗ ಹಿಂದೆನೂ ಅವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅವರು ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ, ಈಗಲೂ 3 ವರ್ಷದಿಂದ ಅವರು ಕಾರ್ಮಿಕ ಸಚಿವರಾಗಿ ಬಹಳಷ್ಟು ಬದಲಾವಣೆಗಳನ್ನ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಪಟ್ಟಿ ನೋಡ್ತಾ ಇದ್ದೆ, ಇವತ್ತು ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ವಾರ್ಷಿಕ ಶೈಕ್ಷಣಿಕ ಸಹಾಯಧನ ಮತ್ತು ಸ್ನಾತಕೋತ್ತರ ಪದವಿ ಓದುವಂತವ್ರಿಗೂ ಯಾವ ಏನೋ ನಾವು ಒಂದು ಶಾಲೆಯಿಂದ ಹಿಡಿದು ಉನ್ನತ ವ್ಯಾಸಂಗ ಮತ್ತು ವಿದೇಶಗಳಲ್ಲಿ ಹೋಗುವಂತದ್ದು ಕೂಡ ಈಗ ಅವಕಾಶಗಳನ್ನ ಒದಗಿಸುವಂತ ಒಂದು ಕೆಲಸ. ಇವತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.